ಅಧಿಕಾರಿಗಳಿಂದ ಕೋಟಿ ಕೋಟಿ ಲೂಟಿಯಾಗಿದ್ದು ಮಾಡಾಳ್ ವಿರುದ್ಧ ಸಿಎಸ್ಆರ್ ಫಂಡ್ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಇದೆ. ಸಿಎಸ್ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈ ಫಂಡ್ ಅನ್ನು ಅವರು ಲೂಟಿ ಮಾಡಿಕೊಂಡಿದ್ದಾರೆ, ಕೋಟಿ ಕೋಟಿ ಲೂಟಿ ಆಗಿದೆ ಅನ್ನುವಂತಹ ಆರೋಪ ಕೂಡ ಇದೆ. ಸಿಎಂಗೆ ಸಿಎಸ್ಆರ್ ಫಂಡ್ ನಲ್ಲಿ 2% ಹೋಗ್ತಿದೆ. ಸಿಎಸ್ಆರ್ ಫಂಡ್ ನಲ್ಲಿ ಸಚಿವ ಭೈರತಿ ಬಸವರಾಜ್ಗೆ ಪಾಲಿದ್ದು 3.70 ಕೋಟಿ ಹಣ ಭೈರತಿ ಬಸವರಾಜ್ಗೆ ಹೋಗಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂದಿದೆ. ಚನ್ನಗಿರಿಯಲ್ಲಿ ಶಾಲೆಯ ನಿರ್ಮಾಣಕ್ಕೆ ಅಂತ ಫಂಡ್ ಹೋಗಿದೆ. ಈ ಎಲ್ಲ ಅಕ್ರಮಗಳ ಸಮಗ್ರ ತನಿಖೆ ಆಗಬೇಕು ಅನ್ನೋದು ಕೆಎಸ್ಡಿಎಲ್ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ್ ಅವರ ಆಗ್ರಹ. ಬರೀ ಏನು ಇಲ್ಲ, ಸಿಎಸ್ಆರ್ ಫಂಡ್ ಬಗ್ಗೆ ಅದು ಹೇಳ್ತಾ ಇದ್ದೆ. ಸಿಎಸ್ಆರ್ ಫಂಡ್ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂತ ಫಂಡ್ ಅನ್ನ ಬರೀ ಏನು ಇಲ್ಲ, ನಮ್ಮ ಇವರು ಒಂದ್ಸಾರಿ ಚೇರ್ಮನ್ ಬಿಜೆಪಿ ಸರ್ಕಾರದಲ್ಲಿ ಇದ್ದಂತ ಭೈರತಿ ಬಸವರಾಜ್ 3,75,00,000 ತಗೊಂಡೋದ್ರು. ಯಾಕೆ ಹೋಯ್ತು? ಇವತ್ತು ಸಿಎಸ್ಆರ್ ಫಂಡ್ 2% ಕಂಪ್ಲೀಟ್ ನಮ್ಮ ಏನು ಟರ್ನ್ ಓವರ್ ನಲ್ಲಿ 2% ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಹೋಗ್ತದೆ. ಆ ಹಣ ಎಷ್ಟು ಮಟ್ಟಿಗೆ ಕಂಪ್ಲೀಟ್ ಎಲ್ಲಿ ಯೂಸ್ ಆಗಿದೆ? ಅದು ಜಿನೈನಾಗಿದೆಯಾ? ಹಣ ಕೊಡೋದ್ರ ಬಗ್ಗೆ ನಮ್ಮ ಸಂಘಟನೆಯಿಂದ ನಾನು ಅಪೋಸ್ ಮಾಡ್ತಾ ಇಲ್ಲ. ಆ ಹಣ ವ್ಯವಸ್ಥಿತವಾಗಿ ಅರ್ಹತೆ ಇರ್ತಕ್ಕ ಕಾರ್ಮಿಕರು ಕೊಟ್ಟಿದ್ದಾರಾ, ಅರ್ಹತೆ ಇರೋರು ಕೊಟ್ಟಿದ್ದಾರ? ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಅದನ್ನ ತರ್ತೇವೆ, ನಿಮ್ ಮುಂದೆ ಬೆಳಕಿಗೆ ತರ್ತೇವೆ. ಎಷ್ಟು ಕೋಟಿ ಹಗರಣ ಆಗಿದೆ ಸಿಎಸ್ಆರ್ ಫಂಡ್ ಬಗ್ಗೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಲಂಚ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ. ದಾಳಿ ವೇಳೆ ವಶಕ್ಕೆ ಪಡೆದಿರುವ ದಾಖಲೆಗಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದು, ಮಾಡಾಳ್ ವಿರೂಪಾಕ್ಷಪ್ಪ ಹಾಗೇನೆ ಅವರ ಪುತ್ರ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಿದ್ದಾರೆ, ಯಾವೆಲ್ಲ ಟೆಂಡರ್ಗಳನ್ನ ಕರೆದಂತಹ ಸಂದರ್ಭದಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ, ಎಲ್ಲದರ ಬಗ್ಗೆ ಈಗ ಒಂದಷ್ಟು ತನಿಖೆಯನ್ನ ಮಾಡ್ತಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಾಡಾಳ್ ಅಧ್ಯಕ್ಷರಾಗಿದ್ದ ಅವಧಿಯ ಟೆಂಡರ್ಗಳ ಬಗ್ಗೆ ಕೂಡ ಈಗ ಶೋಧವನ್ನ ಮಾಡ್ತಿದ್ದಾರೆ. ಈ ಹಿಂದಿನ ಟೆಂಡರ್ಗಳಲ್ಲಿ ಅವ್ಯವಹಾರ ಆಗಿದೆಯಾ ಅಂತ ತನಿಖೆ ಮಾಡ್ತಾ ಇದ್ದು, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಆದಾಯ ಎಷ್ಟು, ಪುತ್ರನ ಆದಾಯ ಮೂಲಗಳೇನು, ಇವೆಲ್ಲದರ ತನಿಖೆಯನ್ನ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಸದ್ಯ ಕಚೇರಿಯ ಮೊನ್ನೆ ಸಿಕ್ಕ 2 ಕೋಟಿ ಹಣದ ವಿವರ ಪತ್ತೆಯಾಗಿದೆ. ಆದ್ರೆ ಮನೆಯಲ್ಲಿ ಸಿಕ್ತಲ್ಲ 6 ಕೋಟಿ ಹಣ, ಅದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಣದ ಮೂಲದ ಬಗ್ಗೆ ಐಟಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದೆ. 6 ಕೋಟಿ ಆದಾಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆನ್ನು ಬಿದ್ದಿದೆ ಆದಾಯ ತೆರಿಗೆ ಇಲಾಖೆ. 6 ಕೋಟಿ ಯಾರದ್ದು, ಮಾಡಾಳ್ ಏನ್ ಹೇಳಿದ್ರು? ಲೋಕಾಯುಕ್ತ ಅಧಿಕಾರಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಐಟಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಈ ಒಂದು 6 ಕೋಟಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ಎಂಟರ್ ಆಗಿದೆಯಾ, ಹೇಗೆ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಟ್ಟು 8 ಕೋಟಿ ಹಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಸೀಸ್ ಮಾಡ್ತಾರೆ. ಮತ್ತೆ ಅದಕ್ಕೆ 2 ಕೋಟಿಗೆ ಒಂದು ಅಲ್ಲೇ ರೆಡ್ ಹ್ಯಾಂಡ್ಗೆ ಒಂದು ಇದು ಹಣ ಯಾರಿಗೆ ಸೇರಿದ್ದು ಅಂತ ಹೇಳಿ ಒಂದು ಮಾಹಿತಿ ಸಿಗುತ್ತೆ. ಇನ್ನು ಉಳಿದಂತೆ ಪ್ರಶಾಂತ್ ಮಾಡಾಳು ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಒಂದು 6 ಕೋಟಿ ಹಣ ಏನಿತ್ತೆ, ಆ ಒಂದು ಹಣಕ್ಕೆ ಯಾವುದೇ ರೀತಿಯ ಒಂದು ದಾಖಲೆಗಳು ಇದುವರೆಗೂ ಸಹ ಲೋಕಾಯುಕ್ತ ಅಧಿಕಾರಿಗಳಿಗೆ ತಲುಪಿಲ್ಲ. ಅದರಿಂದ ಈಗ ಈ ಒಂದು ಹಣದ ಬಗ್ಗೆ ಐಟಿ ಅಧಿಕಾರಿಗಳು ಸಹ ಈಗ ಮಾಹಿತಿಯನ್ನ ಕೇಳಿರುವಂತದ್ದು. ಯಾಕಂದ್ರೆ 6 ಕೋಟಿ ಹಣ ಸರ್ಕಾರಿ ಅಧಿಕಾರಿ ಮನೆಯಲ್ಲಿ ಸಿಗ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಏನಾದರೂ ಇದೆಯಾ, ಮತ್ತೆ ಅದು ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಐಟಿ ಅಧಿಕಾರಿಗಳು ಮಾಹಿತಿಯನ್ನು ಕೇಳಿದ್ದಾರೆ. ಮತ್ತೆ ಇದಕ್ಕೆ ಆದಾಯ ತೆರಿಗೆ ಪಾವತಿ ಮಾಡಿದರೆ ಅಥವಾ ವಂಚನೆ ಎಸಗಲಾಗಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡೋದಕ್ಕೆ ಈಗ ಐಟಿ ಅಧಿಕಾರಿಗಳು ಸಹ ಮುಂದಾಗಿರುವಂತದ್ದು. ಈ ಬಗ್ಗೆ ನಿನ್ನೆ ಐಟಿ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಕೇಳಿದರೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಹಣ ಯಾರಿಗೆ ಸೇರಿದೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ಅವರು ಫೋನ್ ಮುಖಾಂತರ ಸಂಪರ್ಕ ಮಾಡಿ ತಗೊಂಡಿರೋದು. ಇನ್ನು ಉಳಿದಂತೆ ಈ ಒಂದು ಪ್ರಕರಣದಲ್ಲಿ ಏನು ಈಗಾಗಲೇ ಪತ್ತೆಯಾಗಿರುವಂತಹ ಒಂದು ಹಣ ಇರಬಹುದು, ಮತ್ತೆ ಅಲ್ಲಿರುವಂತಹ ಒಂದು ದಾಖಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸಹ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಕೆಎಸ್ಡಿಎಲ್ ನಲ್ಲಿ ಕಳೆದ 3 ವರ್ಷಗಳಿಂದಲೇ ಏನೆಲ್ಲ ಒಂದು ಟೆಂಡರ್ಗಳಾಗಿದೆ, ಮತ್ತೆ ಯಾವ್ಯಾವುದಕ್ಕೆ ಒಂದು ಟೆಂಡರ್ ಅನ್ನ ಕರೆದಿದ್ದಾರೆ, ಆ ಒಂದು ಟೆಂಡರ್ ಗಳನ್ನ ಈಗ ತನಿಖೆ ಮಾಡೋದಕ್ಕೂ ಸಹ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಏನಾದ್ರು ಅವ್ಯವಹಾರಗಳಾಗಿದೆಯಾ, ಏನಾದ್ರು ಅಕ್ರಮ ಎಸಗಲಾಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡೋ ಸಲುವಾಗಿ ಈಗ ಮತ್ತಷ್ಟು ಆಳಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಕೊಂಡೊಯ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.